ಕರ್ನಾಟಕ ಸ್ಟುಡಿಯೋಗೆ ಸ್ವಾಗತ. ನಾನು ಬಸವರಾಜ್. ವಿಶೇಷ ಒಂದು ಸಂದರ್ಶನ. 2024ರ ಲೋಕಸಭಾ ಚುನಾವಣೆ ಬಹುದೊಡ್ಡ ರಂಗೇರ್ತಿದೆ. ಇಂತಹ ಸಂದರ್ಭದಲ್ಲೇ ರಾಜ್ಯದ 28 ಲೋಕಸಭಾ ಕ್ಷೇತ್ರಗಳ ಪೈಕಿ ಬಹುಪಾಲು ಜನರನ್ನ ಆಕರ್ಷಕವಾಗಿ ಸೆಳೆತಿರುವಂತಹ ಒಂದು ಕ್ಷೇತ್ರ ಬೆಂಗಳೂರಿನ ಕ್ಷೇತ್ರ, ಬೆಂಗಳೂರು ಕೇಂದ್ರ ಕ್ಷೇತ್ರ. ಈ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಯಾರಾಗಬಹುದು ಅನ್ನುವಂತಹ ಸಾಕಷ್ಟು ಕೌತುಕಕ್ಕೆ ಉತ್ತರ ಕೊಟ್ಟಿದ್ದು ಅತ್ಯಂತ ಮಹತ್ವಪೂರ್ಣವಾದಂತಹ ಹೆಸರನ್ನ ತಂದಿದ್ದು ಕಾಂಗ್ರೆಸ್ ಪಕ್ಷ. ಯಾಕಂದ್ರೆ ಒಂದು ಕಡೆ ಶೈಕ್ಷಣಿಕವಾಗಿ, ಮತ್ತೊಂದು ಕಡೆ ಮಹತ್ವದ ಹಿನ್ನೆಲೆ ಇರುವಂತಹ ಸಜ್ಜನ ನಾಯಕನನ್ನ, ಯುವ ನಾಯಕನನ್ನ ಕಾಂಗ್ರೆಸ್ ತನ್ನ ಅಭ್ಯರ್ಥಿಯನ್ನಾಗಿ, ಹುರಿಯಾಳನ್ನಾಗಿ ಅಖಾಡಕ್ಕಿಳಿಸಿದೆ. ನಮ್ಮ ಜೊತೆ ಇರುವಂತದ್ದು ಯಾರು ನಿಮ್ಗೆ ಸ್ಪಷ್ಟವಾಗಿ ಗೊತ್ತಾಗಿದೆ. ಮನ್ಸೂರ್ ಖಾನ್ ಅವರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ತೆಲಂಗಾಣವನ್ನ ಗೆಲ್ಲಿಸ್ಕೊಂಡು ಬಂದಿದ್ದೀರಾ ಸರ್. ಈಗ ಕೇಂದ್ರ ಗೆಲ್ಲಬೇಕಾದಂತಹ ಒಂದು ಸವಾಲು ನಿಮ್ಮ ಮುಂದೆ ಇದೆ. ಯಾವ ತರದ ಪ್ಲಾನ್ ಮಾಡ್ಕೊಂಡಿದ್ದೀರಾ ಸರ್? ನಾನು ಬ್ಯಾಂಗ್ಳೂರ್ ಸೆಂಟ್ರಲ್ ಲೋಕಸಭಾ ಕ್ಯಾಂಡಿಡೇಟ್ ಆಗಿದ್ದೀನಿ ಕಾಂಗ್ರೆಸ್ ಪಕ್ಷಕ್ಕೆ. ಈ ಕ್ಷೇತ್ರದಲ್ಲಿ 3 ಟರ್ಮ್ ಪಿ ಸಿ ಮೋಹನ್ ಅವರು ರೆಪ್ರೆಸೆಂಟ್ ಮಾಡ್ತವ್ರೆ. ನಾನ್ ಜನರಿಗೆ ಕೇಳ್ತಾ ಇರೋದು, ಪಿ ಸಿ ಮೋಹನ್ ಅವರು 5 ವರ್ಷದಲ್ಲಿ ಏನ್ ಕೆಲಸ ಮಾಡಿದ್ದಾರೆ, ಒಂದ್ ರಿಪೋರ್ಟ್ ಕಾರ್ಡ್ ಕೊಡಿ. ನಿಮ್ ಕ್ವಾಲಿಟಿ ಆಫ್ ಲೈಫ್ ಇಂಪ್ರೂವ್ ಆಗಿದ್ಯಾ? ಬೆಂಗಳೂರು ಸಿಟಿ ಇಂಪ್ರೂವ್ ಆಗಿದ್ಯಾ? ಯಾಕಂದ್ರೆ 15 ವರ್ಷ ಒಂದ್ ಸಬ್ಸ್ಟಾನ್ಷಿಯಲ್ ಟೈಮ್. ಅದು ನೀವು ಸಿಟಿ ಕಂಪ್ಲೀಟ್ಲಿ ಒಂದ್ ಬೇರೆ ಡೈರೆಕ್ಷನ್ಗೆ ತಗೊಂಡ್ ಹೋಗ್ಬಹುದು. ನಾನ್ ಕೇಳ್ತಾ ಇರೋದು, ನೀವು MP ಎಲೆಕ್ಟ್ ಮಾಡಿದ್ರೆ ನಿಮ್ಮ ಮತ ಪರ್ಫಾರ್ಮೆನ್ಸ್ ಮೇಲೆ ಕೊಡಿ. ಅವ್ರದ್ದು 15 ಇಯರ್ಸ್ ನೋಡಿದ್ದೀರಾ? ನನ್ಗೂ ಒಂದ್ ಪ್ಲಾನ್ ಇದೆ, ವಿಷನ್ ಇದೆ ಬೆಂಗಳೂರಿಗೋಸ್ಕರ. ಅದು ಕೇಳಿ ನೋಡಿ. ಯಾವ ಕ್ಯಾಂಡಿಡೇಟ್ ಕೇಪಬಲ್ ಇದ್ದಾರೆ, ಬ್ಯಾಂಗ್ಳೂರ್ ಸಿಟಿ ಮತ್ತು ಕರ್ನಾಟಕಕ್ಕೆ ಕೆಲಸ ಮಾಡಕ್ಕೆ ಒಂದು ಪ್ಯಾಷನ್ ಇದೆ. ನಾನು MP ಆದ್ರೂ ಜನರಿಗೆ ಆಕ್ಸೆಸಿಬಲ್ ಇರ್ತೀನಿ. ನಾವು ಕೇಳಿದ್ದು, ನಾನು 15 ಇಯರ್ಸ್ ನಲ್ಲಿ ಎಷ್ಟು ಜನ ನಮ್ ಮೆಂಬರ್ ಆಫ್ ಪಾರ್ಲಿಮೆಂಟ್ ನೋಡಿದ್ದಾರೆ. ಆ ರೀತಿನಲ್ಲಿ ಇನ್ಫಾರ್ಮ್ಡ್ ಡಿಸಿಷನ್ ನೀವು ವೋಟ್ ಮಾಡಿ ಅಂತ ಹೇಳಿ. ಸರ್, ನೀವು ಆರಂಭ ಮಾಡ್ದಾಗಿನ ಗಣೇಶನ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದೀರಿ. ಸಾಕಷ್ಟು ನಿಮ್ಮದೇ ಆದಂತಹ ಒಂದು ಮಾರ್ಗದಲ್ಲಿ ನಡೀತಿದ್ದೀರಿ. ಆದ್ರೆ ನೀವು ಯಾಕೆ ದೇವಸ್ಥಾನಕ್ಕೆ ಹೋಗಿ ಬಂದ್ರಿ? ಕಾಂಗ್ರೆಸ್ ಪಾರ್ಟಿ ರೆಪ್ರೆಸೆಂಟ್ ಎಲ್ಲಾ ರಿಲಿಜನ್ಸ್ ರೆಪ್ರೆಸೆಂಟ್ ಮಾಡುತ್ತೆ. ಆಸ್ ಎ ಮೆಂಬರ್ ಆಫ್ ಪಾರ್ಲಿಮೆಂಟ್ ನಾನು ಎಲ್ಲಾ ವರ್ಗಕ್ಕೆ ರೆಪ್ರೆಸೆಂಟ್ ಮಾಡ್ತೀನಿ. ಹಿಂದೂ, ಮುಸ್ಲಿಂ, ಜೈನ್, ಕ್ರಿಶ್ಚಿಯನ್ ಎಲ್ಲ. ನನ್ನ ಮನಸ್ಸಿನಲ್ಲಿ ಎಲ್ಲಾ ರಿಲಿಜಿಯಸ್ ಇನ್ಸ್ಟಿಟ್ಯೂಷನ್ಸ್ ಪ್ಲೇಸಸ್ ಇಂಪಾರ್ಟೆಂಟ್ ನನಗೆ. ಅದಕ್ಕೆ ಈ ತರ ಒಂಥರ ಕಾನ್ಫಿಡೆನ್ಸ್ ಎನ್ಫೋರ್ಸ್ ಮಾಡಕ್ಕೆ ಕ್ರಿಶ್ಚಿಯನ್ಸ್ ಇರ್ಲಿ, ಮುಸ್ಲಿಮ್ಸ್ ಇರ್ಲಿ. ಬಿಕಾಸ್ ಫೈನಲಿ ನಮ್ ದೇಶ ಬೆಳೆಯಕ್ಕೆ ಎಲ್ಲಾ ಒಗ್ಗಟ್ಟಾಗಿದ್ರೇನೆ ಇದಾಗೋದು. ಅದಕ್ಕೆ ಮೆಂಬರ್ ಆಫ್ ಪಾರ್ಲಿಮೆಂಟ್ಗೆ ನೋ ರಿಲಿಜನ್, ನೋ ಕಾಸ್ಟ್, ನೋ ಕ್ರೀಡ್, ಓನ್ಲಿ ಸರ್ವಿಸ್ ಆಫ್ ದ ಪೀಪಲ್ ಇರಬೇಕು, ಸರ್ವಿಸ್ ಆಫ್ ದ ನೇಷನ್ ಇರಬೇಕು, ಅಂಡ್ ಇಂಟೆಗ್ರಿಟಿ ಅಂಡ್ ಆನೆಸ್ಟಿ ಟುವರ್ಡ್ಸ್ ದ ನೇಷನ್ ಇರಬೇಕು. ಸಾಕಷ್ಟು ಶಿಕ್ಷಣ ಸಂಸ್ಥೆಗಳನ್ನ ನಿಭಾಯಿಸ್ತಿದ್ರಿ, ಶಿಕ್ಷಣ ತಜ್ಞರಿದ್ದೀರಿ. ನಿಮ್ಮ ಈ ಉತ್ತರ ನನ್ನ ಪ್ರಶ್ನೆಗೆ ಸೂಕ್ತವಾಗಿತ್ತು ಅಂತ ನನ್ಗನ್ಸುತ್ತೆ. ಆದ್ರೆ ಈ ಸಂದರ್ಭ, ನೀವು ಚರ್ಚೆ ಮಾಡಿದ ವಿಚಾರಕ್ಕೆ ಅನುಗುಣವಾಗಿ ಎಲ್ಲರೂ ಕೂಡ ನನಗ್ ಬೇಕು ಅನ್ನುವಂತಹ ಮಾತನ್ನ ಹೇಳಿದ್ರಿ. ಆದ್ರೆ ಈ ಹಿಂದಿನ ಸಂಸದರೇನಿದ್ದಾರೆ, ಅವರು ಸಂಸದರ ಪ್ರದೇಶಾಭಿವೃದ್ಧಿಯ ಅನುದಾನ ಏನಿದೆ, ಇದನ್ನ ಬೇಕಂತ ಕೆಲವು ಕ್ಷೇತ್ರಗಳಿಗೆ ಬಳಸ್ತಾರೆ, ವಿಧಾನಸಭಾ ಕ್ಷೇತ್ರಗಳಿಗೆ, ಕೆಲವಕ್ಕೆ ಬಳಸೋದಿಲ್ಲ, ಪಕ್ಷಪಾತ ಮಾಡ್ತಿದ್ದಾರೆ, ಪಾರ್ಶಾಲಿಟಿ ಮಾಡ್ತಿದ್ದಾರೆ ಅನ್ನುವಂತಹ ಗಂಭೀರ ಆರೋಪ ಇದೆ. ಇದ್ರ ಬಗ್ಗೆ ನಿಮ್ಮ ನಿಲುವೇನ್ ಸರ್? ಆ ತರ ಆರೋಪ ಇದ್ರೆ ಅದೇ ಫಸ್ಟ್ ಫೇಲಿಯರ್. 8 ಕ್ಷೇತ್ರ ಇದೆ. ನಿಮ್ಗೆ ವೋಟ್ ಹಾಕಿಲ್ಲಾದ್ರೂ ನೀವು ಅವ್ರಿಗೋಸ್ಕರ ಕೆಲಸ ಮಾಡಬೇಕು, ಬೆಳೆಸ್ಬೇಕು. ಈ ತರ ಆರೋಪ ಇದೆ, ಅಂಡ್ ಸೀರಿಯಸ್ ಆರೋಪ. ನೀವು ಮೆಂಬರ್ ಆಫ್ ಪಾರ್ಲಿಮೆಂಟ್ ಇದ್ರೆ ನಿಮ್ನಲ್ಲಿ ಏನು ಭೇದ ಭಾವ ಇರಬಾರ್ದು. ಎಲ್ಲ ನೀವು ಬೆಂಗಳೂರು ಅಭಿವೃದ್ಧಿ ಆಗ್ಬೇಕಾದ್ರೆ ಎಲ್ಲಾ ಕ್ಷೇತ್ರ ಅಭಿವೃದ್ಧಿ ಆಗ್ಬೇಕು, ಕರ್ನಾಟಕ ಅಭಿವೃದ್ಧಿ ಆಗ್ಬೇಕಾದ್ರೆ ಎಲ್ಲಾ ಕರ್ನಾಟಕ ಕ್ಷೇತ್ರ ಅಭಿವೃದ್ಧಿ ಆಗ್ಬೇಕು. ಸೊ ಅದಕ್ಕೋಸ್ಕರ ನಾನು ಹೇಳೋದು, ರಿಪೋರ್ಟ್ ಕಾರ್ಡ್ ನೋಡಿ, ಪರ್ಫಾರ್ಮೆನ್ಸ್ ನೋಡೇ ವೋಟ್ ಮಾಡಿ ಅಂತ ಹೇಳೋದು. ಈ ಪ್ರಶ್ನೆಯನ್ನ ನಾನು ನೇರವಾಗಿ ಕೇಳಲಿಕ್ಕೆ ಬಯಸ್ತೀನಿ. ನಿಮ್ಗೆ ಬುದ್ಧ ಇದ್ದಾರೆ, ಬಸವ ಇದ್ದಾರೆ, ಭೀಮ ಇದ್ದಾರೆ, ಸಾಕಷ್ಟು ಸಂತರಿದ್ದಾರೆ, ದೊಡ್ಡ ಲೀಸ್ಟ್ ಇದೆ. ಇಷ್ಟು ಜನರನ್ನ ನೀವು ಒಂದ್ ಕಡೆ ಇಟ್ಕೊಂಡಿದ್ದೀರಿ, ಮತ್ತೊಂದ್ ಕಡೆ ಕೇವಲ ಇಬ್ಬರನ್ನ, ಸಾವರ್ಕರ್ ಮತ್ತೊಬ್ಬ ಗೋಡ್ಸೆ, ಅವರಿಬ್ಬರನ್ನ ಇಟ್ಕೊಂಡು ಸಾಕಷ್ಟು ವೇಗವಾಗಿ ಬೆಳಿತಿರುವಂತಹ ಮತ್ತು ವೇಗವಾಗಿ ತನ್ನ ಪ್ರಪಗಾಂಡವನ್ನ ಕೊಡ್ತಿರುವಂತಹ ಪಕ್ಷ ಒಂದ್ ಕಡೆ ಇದೆ. ಅದಕ್ಕೆ ಎದುರಾಗಿ ಇಷ್ಟು ದೊಡ್ಡ ಸಂತರನ್ನ ಇಟ್ಕೊಂಡು ನೀವೇನ್ ಮಾಡ್ತಿದ್ದೀರಿ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ? ನಾವು ಆಕ್ಚುಲಿ ಕಾಂಗ್ರೆಸ್ ಪಕ್ಷ ಬಸವಣ್ಣ ಮತ್ತೆ ಬುದ್ಧ ಮತ್ತೆ ಅಂಬೇಡ್ಕರ್ ಅವ್ರ ಮಾರ್ಗದರ್ಶನದಲ್ಲೇ ಹೋಗ್ತಾ ಇರೋದು. ಇವಾಗ ಚಾಲೆಂಜಿಂಗ್ ಟೈಮ್ಸ್ ಇದೆ ನಮ್ ಪಾರ್ಟಿಗೆ, ಬಟ್ ನಮ್ ಪಾರ್ಟಿ ಹೋಪ್ ಬಿಟ್ಟಿಲ್ಲ. ನಾವು ಅಂಬೇಡ್ಕರ್ ಸಾಹೇಬ್ರು, ಬುದ್ಧ, ಬಸವಣ್ಣ ಆ ಮಾರ್ಗದರ್ಶನದಲ್ಲಿ ಹೋಗ್ತಾ ಇದೀವಿ. ಅದಕ್ಕೋಸ್ಕರ ನಾವು ಹೇಳ್ತಾ ಇರೋದು, ನಮ್ ಸಂವಿಧಾನ ಉಳಿಸ್ಬೇಕಾದ್ರೆ ಕಾಂಗ್ರೆಸ್ ಪಕ್ಷನೇ ಉಳಿಸಕ್ಕಾಗೋದು. ಕೆಲವು ಸರಿ ಏನಾಗತ್ತೆ, ಇವಾಗ ಸ್ವಲ್ಪ ಟೈಮ್ ತಗೊಳ್ತಾ ಇದೆ. ಸತ್ಯ ಫೈನಲಿ ಟ್ರೂತ್ ವಿಲ್ ಪ್ರಿವೇಲ್ ಅಂತ ಹೇಳ್ತಾರೆ. ಸತ್ಯಮ ಸತ್ಯಮ ವಿದ್ಯತೆ. ನಮ್ಮ
ಎಲ್ಲಾ ಕಡೆ ನೋಡಿ, ಸತ್ಯಮ ವಿಜೇತೆ ಇಸ್ ಒನ್ ಆಫ್ ದ ಮೋಸ್ಟ್ ಲ್ಯಾಂಡ್ ಮಾರ್ಕ್ ಸೇಯಿಂಗ್ ಅಂಡ್ ಶೋಕ ಚಕ್ರದಲ್ಲಿನೂ ಇದೆ ಅದು. ರಾಜಕಾರಣದ ಆಚೆಗೆ ಒಂದು ಪ್ರಶ್ನೆ ಕೇಳ್ಬೇಕು ನಾನು ಈ ವಿಷಯದಲ್ಲಿ. ಸಾಕಷ್ಟು ಶಿಕ್ಷಣ ಸಂಸ್ಥೆಗಳನ್ನ ನೋಡ್ತಿರೋ ಅಲ್ಲಿ ಎಂತೆಂತದ್ದು ಮಕ್ಕಳು ಬರ್ತಾರೆ, ಬಡತನದಿಂದ ಬರ್ತಾರೆ. ಮತ್ತು ನೀವು ಯಾರಿಗಾದ್ರೂ ಹೇಳಿದೀರಾ ಬುದ್ಧ ಬಸವ ಭೀಮನ ಬಗ್ಗೆ? ಹೇಳಿದೀನಿ, ಎಲ್ಲರಿಗೂ ಹೇಳ್ತೀನಿ. ಇವತ್ತು ನಾನು ಅಂಬೇಡ್ಕರ್ ಸಾಹೇಬ್ ಸ್ಟ್ಯಾಚ್ಯೂಗೆ ಗಾರ್ಲೆಂಡ್ ಮಾಡೇ ಬಂದಿದ್ದು ನನ್ನ ನಾಮಿನೇಷನ್. ಯಾಕಂದ್ರೆ ಬುದ್ಧ ಬಸವ ಅಂಬೇಡ್ಕರ್ ಆ ರೀತಿ ಮಕ್ಕಳಿನಲ್ಲಿ ಆದ್ರೆ ನಮ್ ದೇಶ ಉಳ್ಸಕ್ಕೆ ಸಾಧ್ಯ, ದೇಶ ಅಭಿವೃದ್ಧಿ ಆಗತ್ತೆ. ದೇಶ ಅಭಿವೃದ್ಧಿ ಜನ ಏನ್ ತಿಳ್ಕೊತಾರೆ, ಬಿಲ್ಡಿಂಗು, ಇಂಡಸ್ಟ್ರಿ, ಹಾರ್ಟ್ ಪ್ರೊಸೆಸ್ ಇರಬೇಕು ದೇಶದ ಬೆಳೆಯಕ್ಕೆ. ಸರ್, ಹಾರ್ಟ್ ಆಫ್ ದ ಸಿಟಿ ನಿಮ್ ಕ್ಷೇತ್ರ ಬರುತ್ತೆ. ಇಲ್ಲಿ ಏನೆಲ್ಲ ಸಮಸ್ಯೆಗಳಿದೆ ಅಂತ ನೀವು ಅಭ್ಯರ್ಥಿ ಅಂತ ಆಯ್ಕೆ ಮಾಡಿದ್ಮೇಲೆ ಲಿಸ್ಟ್ ಔಟ್ ಏನಾದ್ರು ಮಾಡ್ಕೊಂಡಿದ್ದೀರಾ? ಆಫ್ ಲೇಟ್ ಫಸ್ಟ್ ನನ್ ಮನ್ಸಿಗೆ ಬರೋದು ವಾಟರ್ ಪ್ರೈಸಸ್ ಇದೆ. ಮತ್ತೆ ಇವತ್ತು 37 ಡಿಗ್ರೀಸ್ ಟೆಂಪರೇಚರ್. ನೀವು ಒಂದು 10 ವರ್ಷ ಹಿಂದೆ ಇವಿನ್ 15 ವರ್ಷ ಹಿಂದೆ ಬೆಂಗಳೂರು ವೆದರ್ ನೋಡಿದ್ರೆ 32, 33 ಮ್ಯಾಕ್ಸಿಮಮ್ ಇರ್ತದೆ. ಯಾತಕ್ಕೆ ಆಗ್ತಾ ಇರೋದು? ಲೇಕ್ಸ್ ಎನ್ಕ್ರೋಚ್ಮೆಂಟ್, ಲೇಕ್ಸ್ ಇಲ್ಲ, ಗ್ರೌಂಡ್ ವಾಟರ್ ರಿಜುವಿನೇಷನ್ ಆಗ್ತಾ ಇಲ್ಲ, ಸಿಕ್ಕಾಪಟ್ಟೆ ಎನ್ಕ್ರೋಚ್ಮೆಂಟ್ಸ್ ಆಗಿದೆ. ಬ್ಯಾಂಗ್ಳೂರ್ ಕಾಂಕ್ರೀಟ್ ಜಂಗಲ್, ಗ್ರೀನ್ ಬ್ಯಾಂಗ್ಳೂರ್ ಎಲ್ಲೋಯ್ತು, ಪ್ಲಾಂಟಿಂಗ್ ಆಫ್ ಟ್ರೀಸ್ ಎಲ್ಲೋಯ್ತು. ಗ್ರೋತ್ ಇರಬೇಕು, ಸಸ್ಟೈನಬಲ್ ಗ್ರೋತ್. ಮೆಟ್ರೋನು ಮಾಡಿ, ಲೇಕ್ಸು ಉಳಿಸಿ, ಬ್ಯಾಲೆನ್ಸ್ ಮಾಡಿ. ನೀವು ಬರೀ ಫಾರ್ ಎಕ್ಸಾಂಪಲ್ ಮಹದೇವಪುರ ರೀಜನ್ ಒಂದ್ ವರ್ಷದಲ್ಲಿ ಫ್ಲಡಿಂಗ್ ಆಗ್ತದೆ, ನೆಕ್ಸ್ಟ್ ವರ್ಷ ಫ್ಲಡ್ ತರ ಸಿಚುವೇಶನ್ ಬಂದ್ಬಿಟ್ಟಿರುತ್ತೆ, ವಾಟರ್ ಡ್ರಿಂಕಿಂಗ್ ಪ್ರಾಬ್ಲಮ್ ಯಾಕೆ ಆಗ್ತಾ ಇರೋದು ಇದೆಲ್ಲ? ಇದು ಬೆಂಗಳೂರು ಇಂಟರ್ನ್ಯಾಷನಲ್ ಸಿಟಿ, ಆಪರ್ಚುನಿಟೀಸ್, ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಸಿಕ್ಕಾಪಟ್ಟೆ ಇದೆ. ಅದಕ್ಕೆ ಏನಾಗುತ್ತೆ, ಮೈಗ್ರೇಷನ್ ಬೇರೆ ಕಡೆಯಿಂದ ಬೆಂಗಳೂರಿಗೆ ಆಗುತ್ತೆ. ನೀವು ಜಾಸ್ತಿ ಕೇಳಲ್ಲ ಬೆಂಗಳೂರಿಂದ ಬೇರೆ ಕಡೆ ಹೋದ್ರು ಜನ. ನಾನು ಹೇಳ್ತಾ ಇಲ್ಲ ಬೇರೆ ಕಡೆಯಿಂದ ಬರಬೇಡಿ ಅಂತ. ಬೆಂಗಳೂರು ಸಮಸ್ಯೆ ಏನಿರುತ್ತೆ, ಸಿಕ್ಕಾಪಟ್ಟೆ ಜನ ಬರ್ತಾರೆ ಇಲ್ಲಿ. ಅದಕ್ಕೆ ಫಂಡ್ಸ್ ಬೇಕು, ಇನ್ಫ್ರಾಸ್ಟ್ರಕ್ಚರ್ ಬೇಕು, ಫೆಸಿಲಿಟೀಸ್ ಬೇಕು. ಅದಕ್ಕೆ ಹೇಳೋದು MP ಫೆಸಿಲಿಟೇಟ್ ಮಾಡಿದ್ರೆ, ಸ್ಟ್ರಾಂಗ್ ಇದ್ರೆ, ಬ್ರಿಡ್ಜ್ ಇದ್ರೆ, ಆ ಫಂಡ್ಸ್ ನಮ್ಮ ಅಧಿಕಾರ ಏನಿದೆ ಕನ್ವಿನ್ಸ್ ಮಾಡಿ ಸೆಂಟರ್ ಅವ್ರ ಶೇರ್ ನಮ್ಗೆ ಕೊಡ್ಬೇಕು. ಅವ್ರು ಕೊಡ್ತಾ ಇಲ್ಲ. ನೀವು ನೋಡಿ, ಬ್ಯಾಂಗ್ಳೂರ್, ಹೈದರಾಬಾದ್, ಚೆನ್ನೈ, ದ ಮೋಸ್ಟ್ 3 ಪ್ರೋಗ್ರೆಸಿವ್ ಸಿಟೀಸ್ ಯಾರ ಅಧಿಕಾರನಲ್ಲಿ ಇರೋದು? ಇಂಡಿಯಾ ಅಲೈನ್ಸ್. ಸೊ ನಾನ್ ಅದಕ್ಕೆ ನಮ್ 26 MPs ಗೆ ಪದೇ ಪದೇ ಕ್ವೆಶ್ಚನ್ ಮಾಡೋದು, ನೀವೇನ್ ಮಾಡಿದ್ದೀರಾ ಈ ಅಭಿವೃದ್ಧಿಗೆ? ನಮ್ MP-ಗೂನು ನಾನು ಕ್ವೆಶ್ಚನ್ ಮಾಡಿರೋದು. ಎಷ್ಟ್ ಸಾರಿ ಫಾರ್ ಎಕ್ಸಾಂಪಲ್ 3000 crores ಪೆರಿಫೆರಲ್ ರಿಂಗ್ ರೋಡ್ ಮತ್ತೆ 3000 ಡೆವಲಪ್ಮೆಂಟ್ ಆಫ್ ವಾಟರ್ ಬಾಡೀಸ್ ಅಲಾಟ್ ಮಾಡಿದ್ರು. ಪೇಪರ್ ನಲ್ಲಿ ಅಲಾಟ್ ಆಗಿರೋದು. ದುಡ್ಡು ಬಂದಿದ್ಯಾ? 10 ವರ್ಷದಲ್ಲಿ 1.3 crores ಬಂದಿದ್ದೆ ಬೆಂಗಳೂರಿಗೆ ಅಂತ ಹೇಳ್ತಾ ಇದ್ದಾರೆ. ಎಲ್ಲಿದೆ ಅದು 1.3 crores ಸೆಂಟರ್ ಇಂದ? ಸೊ ಅದಕ್ಕೆ ನಾನು ಹೇಳೋದು, MP ಎಲೆಕ್ಟ್ ಮಾಡಿದ್ರೆ ದ ರೋಲ್ ಆಫ್ ಎನ್ MP ಇಸ್ ಡಿಫರೆಂಟ್ ಫ್ರಮ್ ಎನ್ MLA. ಸೊ ಇನ್ಫಾರ್ಮ್ ಡಿಸಿಷನ್ ಮಾಡಿ ಎಲೆಕ್ಟ್ ಮಾಡಿ ಅಂತ ಹೇಳಿ. ವಾಟರ್ ಬಾಡೀಸ್ ಬಗ್ಗೆ ಮಾತಾಡಿದ್ರಿ ಸರ್. ಇದೇ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬೆಳ್ಳಂದೂರು ಕೆರೆ ಬರುತ್ತೆ. ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಹತ್ರ ಆ ವಿಚಾರ ಬಂತು. ಒಂದು ವೇಳೆ ನೀವೇ ಸಂಸದರಾಗಿದ್ರಿ, ಇದನ್ನ ಯಾವ ರೀತಿ ನಿಭಾಯಿಸ್ತಿದ್ರಿ? ನಾನು ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಸಜೆಷನ್ಸ್ ತಗೊಂಡೆ. ಬಿಕಾಸ್ ಬೆಳ್ಳಂದೂರು ಲೇಕ್ ಅದು ಆ ಕಡೆ ಎಕೋ ಸಿಸ್ಟಮ್ ಗೆ ವೆರಿ ಇಂಪಾರ್ಟೆಂಟ್. ಇವತ್ತು ನೀರ್ ಸಮಸ್ಯೆ ಅರ್ಧ ಆಗ್ತಾ ಇರೋದು ಬಿಕಾಸ್ ಆಫ್ ದ ಬೆಳ್ಳಂದೂರು ಲೇಕ್ ಅಲ್ಲಿ ಏರಿಯಾಕ್ಕೆ. ಬೆಳ್ಳಂದೂರು ಮತ್ತೆ ಸರ್ಜಾಪುರ್ ರೋಡ್ ಅದೆಲ್ಲ ಔಟರ್ ರಿಂಗ್ ರೋಡ್ಗೆ ಅದು ಲೈಫ್ ಲೈನ್. ನೀವು ಲೈಫ್ ಲೈನ್ ಕಟ್ ಮಾಡಿಬಿಟ್ರೆ, ಈ ತರ ಮಾಡಿದ್ರೆ ಏನೇನ್ ಮಾಡಿದ್ದೀರಾ ಅದು ಯು ಆರ್ ಡೈರೆಕ್ಟ್ಲಿ ರೆಸ್ಪಾನ್ಸಿಬಲ್ ಅಲ್ಲ. ಫಾರ್ ಎಕ್ಸಾಂಪಲ್ ಹೇಳ್ಬೋದು, ಇಟ್ಸ್ ಅನ್ ಇಶ್ಯೂ, ಲೋಕಲ್ ಇಶ್ಯೂ ಅಂತ. As a member of parliament, you have all the facility or the office to have a consultation with your MLAs and corporators and officials. Purti prayatna padta idde to make sure that experts, for example, why can't they take help of HAL, DRDO and ISRO ಎಲ್ಲ? ತುಂಬಾ ನಿಮ್ ಯಾತಕ್ಕೋಸ್ಕರ ಸೇಮ್ ಕ್ಷೇತ್ರ ಅಲ್ಲ ಇರೋದವ್ರೆಲ್ಲ ವಿಲ್ ಇರಬೇಕು ಅಂಡ್ ಪ್ಯಾಷನ್ ಇರಬೇಕು ಸಿಟಿ ಡೆವಲಪ್ ಮಾಡಕ್ಕೆ. ಬಿಕಾಸ್ ನೀವ್ ನೋಡಿ, ಸಿಟೀಸ್ ಲೈಕ್ ದುಬೈ, ಸಿಂಗಾಪುರ್ 15 years ನಲ್ಲಿ ಅವರು ಡೆವಲಪ್ಮೆಂಟ್ ಮಾಡ್ತಾವ್ರೆ. ಸಿಂಗಾಪುರ್ ಡೆವಲಪ್ ಆಗ್ತಾ ಇದೆ, ಬಟ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಆಗ್ತದೆ. ಸರ್, ನಿಮ್ ಕ್ಷೇತ್ರದ ವ್ಯಾಪ್ತಿಗೆ ಮೆಟ್ರೋ ಬರ್ಬೇಕಿದೆ. ಯಾವ ಪ್ರಯತ್ನಗಳಾಗಬಹುದು ನಿಮ್ಮಿಂದ ವಿಸ್ತರಣೆ? ಬ್ಯಾಂಗ್ಳೂರ್ ಮೆಟ್ರೋ ನಮ್ಗೆ ಸೆಂಟ್ರಲ್ ಇಂದ ಫಂಡ್ಸ್ ಅಷ್ಟು ಬರ್ತಾ ಇಲ್ಲ. ಈ ಒನ್ ಆಫ್ ದ ಸ್ಲೋಯೆಸ್ಟ್ ಡೆವಲಪಿಂಗ್ ಮೆಟ್ರೋಸ್ ಇದು, ಬಿಕಾಸ್ ಆಫ್ ದ ನಾನ್ ಆಪರೇಷನ್ ಆಫ್ ದ ಸೆಂಟ್ರಲ್ ಗವರ್ಮೆಂಟ್ಸ್ ಇನ್ ದ ಸೆಂಟ್ರಲ್ ಫಂಡ್ಸ್. ಆ ಕ್ಷೇತ್ರ ಅಭಿವೃದ್ಧಿ ಆಗ್ಬೇಕಾದ್ರೆ ಟ್ರಾನ್ಸ್ಪೋರ್ಟ್ ಪ್ರಾಬ್ಲಮ್ಸ್, ಎನ್ವೈರನ್ಮೆಂಟ್, ಮೆಟ್ರೋ ಪ್ರಾಜೆಕ್ಟ್ ಫಾಸ್ಟರ್ ಪೇಸ್ ನಲ್ಲಿ ನಡೀಬೇಕು. ಅದಕ್ಕೆ ನಾನು ಪೂರ್ತಿ ಪ್ರಯತ್ನ ಮಾಡ್ತೀನಿ. ಇಫ್ ಐ ಆಮ್ ದ ಮೆಂಬರ್ ಆಫ್ ಪಾರ್ಲಿಮೆಂಟ್, ಮಿಷನ್ ತರ ಮಾಡ್ಬೇಕು. ಇದ್ರ ಜೊತೆಯಲ್ಲಿ ಸರ್, ಸರ್ಕಾರ ನಿಮ್ದಿದೆ ರಾಜ್ಯದಲ್ಲಿ. ನಿಮ್ಮ ನಾಯಕರು ಒಂದ್ ಕಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು, ಮತ್ತೊಂದ್ ಕಡೆ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು, ಇಬ್ರು ಕೂಡ ಬಹುದೊಡ್ಡ ಹೋರಾಟ ಮಾಡಿದ್ರು ಡೆಲ್ಲಿಲಿ. ನನ್ನ ತೆರಿಗೆ ನನ್ನ ಹಕ್ಕು. ಈಗಿನ ಸಂಸದರು BJP ಅವರನ್ನೇ ಇಟ್ಕೊಳ್ಳಿ, ಅವರ ಪ್ರಯತ್ನ ಹೇಗಿತ್ತು, ನೀವು ಹೋದಾಗ ಹೇಗಿರುತ್ತೆ, ಬದಲಾವಣೆ ಹೇಗಿರುತ್ತೆ, ಕ್ವಶನ್ ಮಾಡುವ ವಿಚಾರ. ನಾನು ಆಕ್ಚುಲಿ ನಾವು ಹೋರಾಟ ಮಾಡುವಾಗ ಅವ್ರಿಗೂ ಕರೆದ್ವಿ, ಬನ್ನಿ ಕೂತ್ಕೊಳ್ಳಿ ಜಂತರ್ ಮಂತರ್ ನಲ್ಲಿ, ಇದು ನಮ್ ಪಕ್ಷ ಪ್ರೊಟೆಸ್ಟ್ ಇಲ್ಲ, ಕರ್ನಾಟಕ ರಾಜ್ಯದ ಪ್ರೊಟೆಸ್ಟ್ ಅಂತ. ಯಾರು ಬರ್ಲಿಲ್ಲ, ಯಾರು ಪಾರ್ಲಿಮೆಂಟ್ ನಲ್ಲಿ ಒಂದ್ ಕ್ವೆಶ್ಚನ್ ಕೇಳಿಲ್ಲ ಇದ್ರ ಬಗ್ಗೆ. ನೋಡಿ, ನಾನ್ MP ಇರ್ಬೋದು, ಫಸ್ಟ್ ನಂದು ಸ್ಟೇಟ್ ಅವ್ರ ರೈಟ್, ನನ್ನ ನೇಷನ್ ರೈಟ್, ನಾನ್ ಕೇಳ್ಬೇಕು. ಅಟ್ಲೀಸ್ಟ್ ಯಾವ ಪಕ್ಷ ಇರ್ಲಿ, ನಾಳೆ ನಮ್ ಸರ್ಕಾರ ಇದ್ದಿದ್ರು ನಾನ್ MP ಇದ್ರೆ ಕ್ವೆಶ್ಚನ್ ಮಾಡ್ತಾ ಇದ್ದೆ. ಫೈನಲಿ ನಾನು ಆನ್ಸರಬಲ್ ಇರೋದು ನಮ್ ಕಾನ್ಸ್ಟಿಟ್ಯೂನ್ಸಿಗೆ, ನಮ್ ಸ್ಟೇಟ್ಗೆ.
ನಾವು ಪದೇ ಪದೇ ವರ್ಷ ಹೋಗಿ ಕೇಳ್ತಾ ಇಲ್ಲ ಎಕ್ಸ್ಟ್ರಾ ಗ್ರಾಂಟ್ಸ್ ಎಕ್ಸ್ಟ್ರಾ ಫಂಡ್ಸ್ಗೆ. ಈ ತರ ಸಿಚುವೇಶನ್ ಇದೆ, ಡ್ರಾಟ್ ಸಿಚುವೇಶನ್, ಅದಕ್ಕೋಸ್ಕರ ಕೇಳಿರೋದು. ಅದು ರಿಜೆಕ್ಟ್ ಮಾಡಿಬಿಡ್ತೀರಾ, ಅದಾದ್ಮೇಲೆ ಬಂದ್ ಸುಳ್ಳು ಹೇಳ್ಬಿಡ್ತೀರಾ, ಪ್ರಾಪರ್ ರೆಪ್ರೆಸೆಂಟೇಷನ್ ಆಗಿಲ್ಲ ಅಂತ. ಎಷ್ಟೊಂದ್ ಸಾರಿ ನಮ್ಮ ಮುಖ್ಯಮಂತ್ರಿ ಡೆಲ್ಲಿಗೆ ಹೋಗಿಲ್ಲ, ಎಷ್ಟ್ ಸಾರಿ ಕೇಳಿಲ್ಲ ಆಲ್ ಪಾರ್ಟಿ ಮೀಟಿಂಗ್ ಮಾಡಕ್ಕೆ ಇದ್ ಬಗ್ಗೆ. ಸೊ ನಾನು ಸೈಲೆಂಟ್ MP ಕೆಲಸ ಮಾಡ್ತಾ ಇರ್ತೀನಿ ಎಲೆಕ್ಟ್ ಆದ್ರೆ, ಬಟ್ ಪಾರ್ಲಿಮೆಂಟ್ ನಲ್ಲಿ ವೋಕಲ್ MP. ಸರ್, ಈಗ ಇಡೀ ಕ್ಷೇತ್ರದಲ್ಲಿ 8 ವಿಧಾನಸಭಾ ಕ್ಷೇತ್ರ ಬರುತ್ತೆ, 5 ಕಡೆ ನಿಮ್ಮ ಶಾಸಕರುಗಳಿದ್ದಾರೆ, ಎಲ್ಲರೂ ಒಟ್ಟಿಗೆ ಸೇರ್ಕೊಂಡು ಯಾವ ಒಂದು ಸ್ಟ್ರಾಟಜಿಯನ್ನ ಮಾಡ್ತಿದ್ದೀರಿ ಗೆಲ್ಲುವುದಕ್ಕೆ? ನೋಡಿ, ನಾವು ಒಂದು ಡಾಕ್ಯುಮೆಂಟ್ ರಿಲೀಸ್ ಮಾಡುವಂತ ಇದ್ದೀವಿ, ವಿಷನ್ ಬ್ಯಾಂಗ್ಳೂರ್ ಅಂತ. 3-4 ಶಾಸಕ ಬ್ಯಾಂಗ್ಳೂರ್ ವಿಷನ್ ಹೇಗಿರ್ಬೇಕು ಅಂತ. ಇನ್ನು 1 ವೀಕ್ ಆಗ್ಬೋದು ರಿಲೀಸ್ ಆಗಕ್ಕೆ. ಅವಾಗ ನೋಡ್ಸಿರೋ ಫ್ಯೂಚರ್ ಪ್ಲಾನಿಂಗ್ ಏನಿದೆ ಬೆಂಗಳೂರಿಗೋಸ್ಕರ. ಯಾಕಂದ್ರೆ ಈಗ ನಿಮ್ ಜೊತೆಲಿರುವಂತಹ ಶಾಸಕರಲ್ಲಿ ಆಲ್ಮೋಸ್ಟ್ ಇಬ್ರು ಒಂದು ಹಂತಕ್ಕೆ ಗೆಲ್ಲುವ ಕೊನೆ ಹಂತಕ್ಕೆ ಹೋಗಿ ಸ್ವಲ್ಪ ಮಾರ್ಜಿನ್ ಅಲ್ಲಿ ಸೋತವ್ರು. ಅವರಿಂದ ಏನಾದ್ರು ಇನ್ಪುಟ್ಸ್ ತಗೊಂತಿದ್ದೀರಾ? ಡೆಫಿನೆಟ್ಲಿ, ಎಸ್ಪೆಷಲಿ ನಮ್ ಬ್ಯಾಂಗ್ಳೂರ್ ಸೌತ್ MP ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇದೆ ಎಲೆಕ್ಷನ್ ಫೈಟ್ ಮಾಡಿ, ಅಂಡ್ ಶಿ ಇಸ್ ಅ ಗುಡ್ ಫ್ರೆಂಡ್ ಆಫ್ ಮೈನ್ ಆಲ್ಸೋ. ಅಂಡ್ ಪ್ರೊಫೆಸರ್ ರಾಜೀವ್, ಡೆಫಿನೆಟ್ಲಿ ನಾನು ಯಾರ ಕಡೆಯಿಂದ ಪಾಸಿಟಿವ್ ಸ್ಟ್ರಾಟಜಿ ಬರುತ್ತೆ ನಾನು ಎಕ್ಸೆಪ್ಟ್ ಮಾಡಿ ನನ್ನ ಎಲೆಕ್ಷನ್ ಸ್ಟ್ರಾಟಜಿನಲ್ಲಿನೂ ಟ್ವೀಕ್ ಮಾಡಕ್ ಟ್ರೈ ಮಾಡ್ತೀನಿ. ಸರ್, ಪ್ಯೂರ್ ಅಹಿಂದ ವೋಟರ್ಸ್ ಇದ್ದಾರೆ ನಿಮ್ಮ ಕ್ಷೇತ್ರದ ವ್ಯಾಪ್ತಿಯಲ್ಲಿ, ಅಲ್ಪಸಂಖ್ಯಾತರು, ಹಿಂದುಳಿದವರು, ದಲಿತರು. ಅದರಲ್ಲಿ ಹಿಂದುಳಿದವ್ರಿಗಿಂತ ಅಲ್ಪಸಂಖ್ಯಾತರು ಮತ್ತು ದಲಿತರ ನಂಬರ್ ಜಾಸ್ತಿ. ಆ ಸಮುದಾಯವಾರು ಮತಗಳು ಓಕೆ, ಅಹಿಂದ ಲೀಡರ್ ಸಿದ್ದರಾಮಯ್ಯ ಇವ್ರನ್ನ ಬಿಟ್ಟು ಇನ್ನುಳಿದ ಯಾವೆಲ್ಲ ನಾಯಕರನ್ನ ಅಥವಾ ಸಚಿವರನ್ನ ಕ್ಷೇತ್ರದಲ್ಲಿ ಕರೆಸುವಂತ ಪ್ಲಾನ್ ಮಾಡ್ತಿದ್ದೀರಿ? ಮಾಡ್ತಾ ಇದೀವಿ. ಬೇರೆ ಬೇರೆ ಸೆಂಟ್ರಲ್ ಲೀಡರ್ಸ್ ಇದಾರೆ, ಸ್ಟೇಟ್ ಲೀಡರ್ಸ್ ಇದಾರೆ, ಲಾಟ್ ಆಫ್ ಬೇರೆ ಬೇರೆ ವರ್ಗ ಅವರು ಇದಾರೆ ಅಲ್ಲಿ. ಸೊ 1 ವೀಕ್ ಆದ್ಮೇಲೆ ನಮ್ ಸ್ಟಾರ್ ಕ್ಯಾಂಪೇನರ್ಸ್ ಇದಾರೆ, ಅವ್ರು ಬರ್ತಾರೆ, ಸೆಂಟರ್ ಇಂದ ಸ್ಟಾರ್ ಕ್ಯಾಂಪೇನರ್ಸ್ ಬರ್ತಾರೆ. ಸೊ ಇವತ್ತು ನಾನು ಹೇಳಕ್ ಆಗಲ್ಲ ಯಾರು ಬರ್ತಾರೆ ಅಂತ, ಅದು ಸ್ವಲ್ಪ ಸ್ಟ್ರಾಟಜಿಕ್ ಡಿಸಿಷನ್. ಓಕೆ ಸರ್, ಓಕೆ. 3 MPs ಕೊಟ್ಟಿದ್ದೀವಿ ಕಾಂಗ್ರೆಸ್ ಪಕ್ಷದಿಂದ. 1 is an environmentalist, 1 is an educationist, 1 is a professor from IIM who's an economist. So this is the category of our candidates, quality candidates. BJP, 1 is a minister who's never asked a question or never finished the grants, 1 questioned in the parliament at all, who's silent, 1 you know what all has happened. Sir, ನಿಮ್ಮ ಪ್ರಕಾರ ನಿಮ್ಮ ಪಕ್ಷ ರಾಜ್ಯದಲ್ಲಿ ಎಷ್ಟು ಸ್ಥಾನ ಗೆಲ್ಲು? ನನ್ನ ಪ್ರಕಾರ ಮೋರ್ ದನ್ 25 ಸೀಟ್ಸ್ ಗೆಲ್ತೀವಿ. ದೇಶದಲ್ಲಿ ನನ್ನ ಪ್ರಕಾರ ನಾವು ಗವರ್ಮೆಂಟ್ ಫಾರ್ಮ್ ಮಾಡ್ತೀವಿ. ಜನ ಹೇಳ್ತಾರೆ ಮೋದಿ ವೇವ್, ಮೋದಿ ಹವಾ, ಇಸ್ ಬಾರ್ 400 ಪಾರ್ ಅಂತಾರೆ. ನೀವ್ ಯಾಕೆ ಅಪೋಸಿಷನ್ ಲೀಡರ್ಸ್ ಮನೆಗಳಲ್ಲಿ ED, IT, ಇನ್ಕಮ್ ಟ್ಯಾಕ್ಸ್ ರೇಡ್ ಮಾಡ್ತಾ ಇದ್ದೀರಾ? ಯಾಕೆ 2 ಚೀಫ್ ಮಿನಿಸ್ಟರ್ಗೆ ಅರೆಸ್ಟ್ ಮಾಡಿ ಎಲೆಕ್ಷನ್ ಟೈಮ್ ನಲ್ಲಿ ಅಲ್ಲಿ ಜೈಲ್ ನಲ್ಲಿ ಇಟ್ಟಿದ್ದೀರೋ? ಮತ್ತೆ ಸುಪ್ರೀಂ ಕೋರ್ಟ್ ಹೇಳಿದೆ ಎಲೆಕ್ಟೋರಲ್ ಬಾಂಡ್ಸ್ ಬಗ್ಗೆ. PMO ಇವಾಗ ಸುಪ್ರೀಂ ಕೋರ್ಟ್ ನಲ್ಲಿ ಇದು ಸಮಸ್ಯೆ ಬಂದಿದೆ. ಅದೆಲ್ಲ ಆಗಿ ಕಾಂಗ್ರೆಸ್ ಪಾರ್ಟಿ ಪಕ್ಷ ಅಕೌಂಟ್ಸ್ ಫ್ರೀಸ್ ಮಾಡ್ತೀರಾ ಎಲೆಕ್ಷನ್ ಟೈಮ್ ನಲ್ಲೇ? ನೀವ್ ಏನಾದ್ರು ಮಾಡ್ಬೇಕಾದ್ರೆ 3 ವರ್ಷದಿಂದ ಯಾಕೆ ಮಾಡಿಲ್ಲ? ನೀವು ಅಷ್ಟು ಕಾನ್ಫಿಡೆನ್ಸ್ ಇದ್ರೆ ಯಾಕೆ ಈ ತರ ಗವರ್ಮೆಂಟ್ ಏಜೆನ್ಸೀಸ್ ಎಲ್ಲ ಯೂಸ್ ಮಾಡಿ? ಅಪೋಸಿಷನ್ ನಮ್ ಪಕ್ಷದಲ್ಲಿ ಇರುವಾಗ ಟೆಂಟೆಡ್, ನಿಮ್ ಪಕ್ಷ ಬರುವಾಗ ಕ್ಲೀನ್ ಬ್ರ್ಯಾಂಡ್ ನ್ಯೂ ಅದ್ ಹೇಳ್ತಾರಲ್ಲ, ವಾಷಿಂಗ್ ಮಿಷಿನ್. ಸೊ ಇದೇ ನಾ ಕಾನ್ಫಿಡೆನ್ಸ್ ಏನಂದ್ರೆ ನೀವ್ ಕೆಲಸ ಮಾಡಿದ್ರೆ ನಿಮ್ ಡೆವಲಪ್ಮೆಂಟ್, ಅಭಿವೃದ್ಧಿ, ನೀವ್ ಜನರಿಗೋಸ್ಕರ ಏನ್ ಮಾಡಿದಿರಾ ಅದು ಎಜೆಂಡಾ ಮಾಡ್ತೀರಾ. ಈ ತರ ಎಜೆಂಡಾ ಮಾಡಲ್ಲ. ಅದಕ್ಕೋಸ್ಕರ ನನ್ಗೆ ಇದು ಕೆಲವು ಸೆಗ್ಮೆಂಟ್ಸ್ ಆಫ್ ಮೀಡಿಯಾನು ಏನ್ ಮಾಡಿದ್ದಾರೆ, ಅದ್ ಹವಾ ಮಾಡಿಬಿಟ್ಟಿದ್ದಾರೆ. ಎಲೆಕ್ಷನ್ ಆಗತ್ತಲ್ಲ, ಜನರು ತೋರಿಸ್ತಾರೆ ಏನ್ ಎಕ್ಸಾಕ್ಟ್ ವ್ಯೂ. ಸರ್, ಆಸ್ ಎ ಎಜುಕೇಶನಿಸ್ಟ್, ಯಾಕಂದ್ರೆ ಬೆಂಗಳೂರಲ್ಲಿ ಒಂದ್ ಕಡೆ ಪರಿಸರ ತಜ್ಞರನ್ನ, ಒಂದ್ ಕಡೆ ಪ್ರೊಫೆಸರ್ನ, ಒಂದ್ ಕಡೆ ಶಿಕ್ಷಣ ತಜ್ಞರನ್ನ ಕಾಂಗ್ರೆಸ್ ಹುರಿಯಾಡನ್ನ ಹಾಕ್ಸಿದೆ. ನಿಮ್ಮ ಕ್ಷೇತ್ರದಲ್ಲಿ ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಅಥವಾ ಪೋಷಕರಿಗೆ ಏನಾದ್ರೂ ಶುರು ಮಾಡೋದಿದೆಯಾ? ನಮ್ ಕ್ಷೇತ್ರನೇ ಇಲ್ಲ, ಪೂರ್ತಿ ಬೆಂಗಳೂರು, ಪೂರ್ತಿ ಕರ್ನಾಟಕ, ಪೂರ್ತಿ ದೇಶಕ್ಕೆ ಎಡ್ಯುಕೇಶನ್ ಅಲ್ಲಿ ಒಂದು ರೆವಲ್ಯೂಷನ್ ಬರಬೇಕು. ಎಡ್ಯುಕೇಶನ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಆಗ್ಬೇಕು. ಫಸ್ಟ್ ಪ್ರೈಮರಿ ರೆಸ್ಪಾನ್ಸಿಬಿಲಿಟಿ ಆಫ್ ದ ಗವರ್ಮೆಂಟ್ ಶುಡ್ ಬಿ ಎಡ್ಯುಕೇಶನ್ ಫಾರ್ ದ ಚಿಲ್ಡ್ರನ್. ಸೊ ಅದಕ್ಕೋಸ್ಕರ ಏನ್ ಮಾಡ್ಬೇಕು, ನೀವು ಹೈ ಕ್ವಾಲಿಟಿ ಸ್ಕೂಲ್ಸ್ ಮಾಡ್ಬೇಕು. ಹೈ ಕ್ವಾಲಿಟಿ ಸ್ಕೂಲ್ಸ್ ಅಂದ್ರೆ ಆತರ ಇನ್ಫ್ರಾಸ್ಟ್ರಕ್ಚರ್ ಮಾಡ್ಬೇಕು. ಏನ್ ಹೇಳ್ತಾರೆ ಯೂಶಲಿ ಗವರ್ಮೆಂಟ್ಸ್ ಏನ್ ಹೇಳ್ತಾರೆ, ದುಡ್ಡು ಎಲ್ಲಿದೆ ಅಂತಾರೆ. ಏನಾದ್ರೂ ಮಾಡಿ, ಬೇರೆ ಬಜೆಟ್ ಅಲೋಕೇಶನ್ಸ್ ಕಟ್ ಮಾಡಿ, ಎಡ್ಯುಕೇಶನ್ ಅಲ್ಲಿ 6% GDP ಇನ್ವೆಸ್ಟ್ ಮಾಡಿ. ನೀವು ವಿಲ್ ಇರಬೇಕು. ಬಿಕಾಸ್ ನೀವ್ ಏನ್ ಮಾಡ್ತಾ ಇರೋದು ವಿಷನ್ ಇರ್ಬೇಕು. 20 ವರ್ಷ ಮುಂದೆ ನೋಡ್ಬೇಕು. ಭಾರತ ದೇಶ ಸೂಪರ್ ಪವರ್ ಆಗ್ಬೇಕಾದ್ರೆ ನಾವು ಇದ್ ಮಾಡಲೇಬೇಕು. ಆಸ್ ಎನ್ MP ಆ ತರ ಕನ್ಸೆನ್ಸಸ್ ಬಿಲ್ಡ್ ಮಾಡ್ಬೇಕು, ಆ ತರ ಪ್ರೆಷರ್ ಮಾಡ್ಬೇಕು. ಯಾವ ಗವರ್ಮೆಂಟ್ ಇರ್ಲಿ, ಅದು ಫಸ್ಟ್ ಅವೈಲೇಬಲ್ ಆಪ್ಷನ್ ಇರೋದು. ನಿಮ್ಗೆ ಇಂಟ್ರೆಸ್ಟ್ ಇರ್ಬೇಕು ಇದೆಲ್ಲ ವಿಷಯದಲ್ಲಿ. ನಾಟ್ ಇಂಟ್ರೆಸ್ಟೆಡ್, ಓಕೆ ನೀವು ಮೋದಿ ಅವ್ರಿಗೆ ವೋಟ್ ಕೊಡಿ ಅಂತ ಕೇಳಿ ಆರಾಮಾಗಿ ಪಾರ್ಲಿಮೆಂಟ್ ಹೋಗಿ ನೀವು ಸೆಂಟ್ರಲ್ ಹಾಲ್ ನಲ್ಲಿ ಕೂತ್ಕೊಂಡು ಆರಾಮಾಗಿ ಏರ್ ಕಂಡೀಷನಿಂಗ್ ನಲ್ಲಿ ಕ್ಯಾಂಟೀನ್ ಹೋಗಿ ಬಂದು, ಮನೆಗೆ ಹೋಗಿ ಬಂದು, ಡೆಲ್ಲಿಗೆ ಹೋಗಿ ಬಂದ್ಬಿಟ್ರೆ ಏನ್ ಮಾಡಕ್ ಆಗಲ್ಲ. ಇಫ್ ಯು ಆರ್ ರಿಯಲಿ ಇಂಟ್ರೆಸ್ಟೆಡ್, ಇಫ್ ಯು ಹ್ಯಾವ್ ದ ಪ್ಯಾಷನ್, ಇಫ್ ಯು ಹ್ಯಾವ್ ದ ಲವ್ ಫಾರ್ ಯುವರ್ ಸಿಟಿ, ಫಾರ್ ಯುವರ್ ಕಂಟ್ರಿ,
ನೀವು ನಿಮ್ ಕರ್ತವ್ಯ ನಿಭಾಯಿಸ್ತೀವಿ. ಬಹುಪಾಲು ಸಂಸದರಿಗೆ ಒಂದು ಆರೋಪ ಅಪವಾದ ಬರುತ್ತೆ ಸರ್, ಸಿಗಲ್ಲ, ಡೆಲ್ಲಿಗೆ ಹೋಗ್ಬಿಟ್ರೆ ಅಥವಾ ಸಿಟಿಗೆ ಹೋಗ್ಬಿಟ್ರೆ ಮತ್ತೆ ಕ್ಷೇತ್ರದ ಜನರ ಕೈಗೆ ಸಿಗಲ್ಲ. ನೀವು ಸಂಸದರಾದ ನಿಮ್ಮ ಕ್ಷೇತ್ರದ ಎಲ್ಲಾ ಜನಕ್ಕೆ ಯಾವ ರೀತಿ ಅವೈಲಬಿಲಿಟಿಯನ್ನ ಕೊಡ್ತೀರಿ? ನಾನು ಖಂಡಿತ ಅವೈಲೇಬಲ್ ಇರ್ತೀನಿ. ಓನ್ಲಿ ಟೈಮ್ ನಾಟ್ ಬಿ ಅವೈಲೇಬಲ್ ವೆನ್ ಪಾರ್ಲಿಮೆಂಟ್ ಫಂಕ್ಷನ್ ಆಗಿರೋದು. ಯಾಕಂದ್ರೆ ಪಾರ್ಲಿಮೆಂಟ್ ಇರುವಾಗ ಅಲ್ಲೇ ಇರಬೇಕು. ಪಾರ್ಲಿಮೆಂಟ್ ಕೆಲವು ಸಾರಿ ಪಾರ್ಲಿಮೆಂಟರಿ ಕಮಿಟಿ ಮೀಟಿಂಗ್ ಇದೆಲ್ಲ ಇರುತ್ತೆ, ಅವಾಗ ಇರಕ್ಕಾಗಲ್ಲ. ಬೇರೆ ಸಮಯದಲ್ಲಿ ನಾನು 100% ಖಂಡಿತ ನಮ್ಮ ಜನರಿಗೆ ಅವೈಲೇಬಲ್ ಇರ್ತೀನಿ. ಎನಿವೆ ಸರ್, ಆಲ್ ದ ಬೆಸ್ಟ್, ನಿಮ್ಗೆ ಒಳ್ಳೇದಾಗಲಿ. ಥ್ಯಾಂಕ್ ಯು ವೆರಿ ಮಚ್ ಸರ್.